ದಾವಣಗೆರೆ ಜನರ ಜೀವ ಹಿಂಡುತ್ತಾ ಇದೆ ವಾಯು ಮಾಲಿನ್ಯ. ಮಂಡಕ್ಕಿ ತಯಾರಿ ಪ್ರದೇಶದಲ್ಲಿ ಜನರ ನರಕ ಯಾತನೆ. ಭಾಷಾನಗರ ನಿವಾಸಿಗಳ ಗೋಳು ಕೇಳೋರೇ ಇಲ್ಲ. ಮಂಡಕ್ಕಿ ತಯಾರಿಕಾ ಕೇಂದ್ರದಿಂದ ಹೊಗೆ ಧೂಳು ಬರ್ತಾ ಇದೆ. ಮನೆಗಳಲ್ಲಿ ಮಾಡಿದ್ದ ಅನ್ನ ನೀರಿನಲ್ಲೂ ಧೂಳಿನ ಕಣ ಪತ್ತೆಯಾಗ್ತಾ ಇದೆ. ಕಳೆದ 30 ವರ್ಷಗಳಿಂದ ನಿವಾಸಿಗಳಿಗೆ ನರಕ ಯಾತನೆಯಾಗಿದೆ. ಮಂಡಕ್ಕಿ ತಯಾರಿಕಾ ಘಟಕ ಸ್ಥಳಾಂತರ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ರೂ ನೋ ಯೂಸ್. ವಾಯು ಮಾಲಿನ್ಯದಿಂದ ಜನರಿಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ. ಕೈಯಲ್ಲಿ ಆಸ್ಪತ್ರೆಯ ದಾಖಲಾತಿ ಹಿಡಿದು ನಿವಾಸಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ದಾವಣಗೆರೆ ಜನರ ಜೀವ ಹಿಂಡುತ್ತಾ ಇದೆ ವಾಯು ಮಾಲಿನ್ಯ. ಮಂಡಕ್ಕಿ ತಯಾರಿಕಾ ಪ್ರದೇಶದಲ್ಲಿ ಜನರು ಪಡ್ತಾ ಇರೋ ನರಕ ಯಾತನೆ ಇದು. ಭಾಷಾನಗರ ನಿವಾಸಿಗಳ ಗೋಳು ಕೇಳೋರಿಲ್ಲದಂತಾಗಿದೆ. ಕಳೆದ 30 ವರ್ಷಗಳಿಂದ ನಿವಾಸಿಗಳಿಗೆ ನರಕ ಯಾತನೆಯಾಗಿದೆ. ಮನೆಗಳಲ್ಲಿ ಮಾಡದಂತ ಅನ್ನ ನೀರಿನಲ್ಲೂ ಧೂಳಿನ ಕಣ ಪತ್ತೆಯಾಗ್ತಾ ಇದೆ. ವಾಯು ಮಾಲಿನ್ಯದಿಂದಾಗಿ ಜನರಿಗೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ. ಮಂಡಕ್ಕಿ ತಯಾರಿಕಾ ಪ್ರದೇಶ ಇದು. ಇಲ್ಲಿ ವಾಸ ಮಾಡುವಂತ ಜನರು ನರಕ ಅನುಭವಿಸ್ತಾ ಇದ್ದಾರೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪರೀಕ್ಷೆ, ಗಾಳಿಯ ಗುಣಮಟ್ಟವನ್ನ ಪರೀಕ್ಷೆ ಮಾಡಿದಾಗ ಆತಂಕಕಾರಿ ಸಂಗತಿ ಬಯಲಾಗಿದೆ. ಮಂಡಕ್ಕಿ ತಯಾರಿಕಾ ಪ್ರದೇಶದಲ್ಲಿ ತೀವ್ರ ವಾಯು ಮಾಲಿನ್ಯ ಆಗಿರೋದು ಬಯಲಾಗಿದೆ. PM10 ಅಂದ್ರೆ ದೊಡ್ಡ ಧೂಳಿನ ಕಣದ ಪ್ರಮಾಣ ಅತಿ ಹೆಚ್ಚು ಅಂತ ಮಂಡಕ್ಕಿ ತಯಾರಿ ಕೇಂದ್ರಗಳ ಸ್ಥಳಾಂತರಕ್ಕೆ ಜನರು ಒತ್ತಾಯಿಸಿದ್ದಾರೆ. ದಾವಣಗೆರೆ ಪಾಲಿಕೆಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಈಗ ಸಲಹೆ ಕೊಟ್ಟಿದೆ. ಜಾಗ ಕೊಟ್ಟಿದ್ದೀವಿ ಅಂತ ಹೇಳಿ ಬರೀ ಇಷ್ಟೇ 5 ವರ್ಷದಿಂದ ಬರೀ ಇದೇ ನಮ್ಮ ಆಶ್ವಾಸನೆ ಕೊಡ್ಕೊಂತಾನೆ ಬರ್ತಾ ಇದ್ದಾರೆ ಸರ್. ಆದ್ರೂ ಮಾತ್ರ ಇವರು ಕದಲಾಕತ್ತಿಲ್ಲ. ಇವರು ಅವ್ರಿಗೆ ಕೊಟ್ಟರೆ ಅಂತ ಅವರಿಗೆ ಕೊಟ್ಟರೆ ಕೊಳ್ಳಿ ನಮಗಂತರ ಅವ್ರಿಗೆ ಏನಾರ ಮಾಡಲಿ, ನಮಗೆ ಅದೆಲ್ಲ ವಿಚಾರ ಇಲ್ಲ ಸರ್. ಇಲ್ಲಿ ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಸರ್. ನಮಗೆ ತುಂಬ ತೊಂದರೆ ಆಗ್ತಿದೆ. ಆರೋಗ್ಯ ಹದಗೆಡ್ತಾ ಇದೆ. ಆಸ್ತಮಾ ಪೇಷಂಟ್ಗಳಿದ್ದಾರೆ ಸರ್. ಎಲ್ಲರ ಹತ್ರನೂ ಆಸ್ಪತ್ರೆ ತೋರಿಸಿರೋದು ಮೆಡಿಕಲ್ ರಿಪೋರ್ಟ್ಸ್ಗಳೆಲ್ಲ ಇದಾವೆ. ಧೂಳಿಂದ ಆಗ್ತೈತೆ ಸರ್. ಇದು ಮಕ್ಕಳ ಪಡು ಕಷ್ಟ ನೋಡಕ್ಕಾಗ್ತದೆ ಇಲ್ಲ ಸರ್, ನಮ್ಗೆ ನೋಡಕ್ಕಂಗೆ ಎಲ್ಲರ ಮಕ್ಕಳಿಗೆ ಅಷ್ಟೇ ಸರ್. ನಮ್ದೇ ಒಂದು ಮಕ್ಕಳ ಪೂರ್ತಿ ಓಣಾಗಿಂದ ಮಕ್ಕಳಿಗೆ ಯಾರು ಸ್ಕೂಲಿಗೆ ಹೋಗಂಗಿಲ್ಲ. ಧೂಳಿಗೆ ಹೋಗಿ ಸರ್ ಭಾಳ ಕಷ್ಟ ಆಗೈತಿ. ಸ್ಕೂಲಿಗೆ ಹೋಗಂಗಿಲ್ಲ, ಏನಿಲ್ಲ, ಧೂಳು ಇಲ್ಲ. ಧೂಳು ಸರ್ ಏನಿಲ್ಲ. ಮಕ್ಕಳಿಗೆ ತೋರ್ಸ್ಕೊಂಬರ್ಬೇಕು, ಆಸ್ಪತ್ರೆಗೆ ತೋರಿಸ್ಬೇಕು, ಇದೇ ಆಗ್ತೈತೆ ಸರ್. ಈಗ ಇವತ್ತು ಸ್ವಲ್ಪ ಉತ್ತಮ ಆಗಿದ್ದಕ್ಕೆ ಸಾಲಿಗೆ ಹೋಗಿದ್ದಾರೆ ಸರ್. ಆರೋಗ್ಯ ಸಮಸ್ಯೆ ಅದೇ ಆರೋಗ್ಯ, ಅದು ಧೂಳಿಂದ ಅಸ್ತಮ ನನಗೆ ಸರಿಯಾಗಿಲ್ಲ. ಹುಷಾರಿಲ್ಲ. ಬರ್ರಿ ನೋಡಿ, ಅವ್ರು ಕ್ಯಾಮ್ರಾ ತಗೊಂಡು ನೋಡ್ರಿ. ಎಷ್ಟು ವರ್ಷದಿಂದ ಹಿಂಗೆ ಸಮಸ್ಯೆ 30-40 ವರ್ಷ ನಾ ಬಂದು ಇಲ್ಲಿ ಅವಾಗ್ಲಿಂದ ಹಿಂಗೆ. ದಯಮಾಡಿ ನೀವು ನಿಮ್ಮ ಕೊಟ್ಟಿರ್ತಕ್ಕಂಥ ಜಾಗಕ್ಕೆ ನೀವು ಸ್ಥಳಾಂತರಗೊಳ್ರಿ. ನಿಮ್ಮಿಂದ ಒಂದು ಸಹಾಯ ಆಗುತ್ತೆ ಸಮಾಜಕ್ಕೆ. ಏನಂದರೆ ಅವರು ಒಳ್ಳೆ ರೀತಿಯಲ್ಲಿ ಬದುಕ್ತಾರೆ. ಯಾವುದೇ ವಿಚಾರದಲ್ಲಿ ಹಠ ಮಾಡಬೇಡಿ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಈಗಲೂ ಕೂಡ ನಾವು ತಮ್ಮಲ್ಲಿ ಹೇಳ್ತಾ ಇದ್ದೇವೆ, ದಯಮಾಡಿ ಹಠ ಮಾಡದಲೇ ನೀವು ಇಲ್ಲಿಂದ ಸ್ಥಳಾಂತರಗೊಂಡು ಬಿಟ್ರೆ ನೀವು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಟ್ಟಂಗೆ ಆಗತಕ್ಕಂಥದ್ದನ್ನು ಹೇಳ್ತಾ ಇದ್ದೇವೆ. ಅವ್ರ ಜಾಗ ಮಂಡಕ್ಕಿ ತಯಾರು ಮಾಡುವಂತಹ ಪ್ರದೇಶ ಇದು. ಈ ಪ್ರದೇಶದಲ್ಲಿ ತೀವ್ರ ವಾಯು ಮಾಲಿನ್ಯ ಆಗ್ತಾ ಇದೆ. ಜನ ಪರದಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜನ ಎಷ್ಟೇ ಮನವಿ ಮಾಡಿದ್ರೂ ಕೂಡ ಜಿಲ್ಲಾಡಳಿತ ಡೋಂಟ್ ಕೇರ್ ಅಂತಿದೆ. ಕಳೆದ 30 ವರ್ಷಗಳಿಂದ ನಿವಾಸಿಗಳು ನರಕ ಯಾತನೆಯನ್ನ ಅನುಭವಿಸಿದ್ದಾರೆ. ಈಗ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಪರೀಕ್ಷೆ ನಡೆಸಿದ್ದು ಆತಂಕಕಾರಿ ಸಂಗತಿ ಬಯಲಾಗಿದೆ. ಯಾಕಂದ್ರೆ ಗಾಳಿಯ ಗುಣಮಟ್ಟ ಪರೀಕ್ಷೆಯಲ್ಲಿ ತೀವ್ರ ವಾಯು ಮಾಲಿನ್ಯ ಆಗಿರೋದು ಬೆಳಕಿಗೆ ಬಂದಿದೆ. ದಾವಣಗೆರೆ ಪಾಲಿಕೆಗೂ ಕೂಡ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಲಹೆ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.